ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಅಮರಾಪುರ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ಖಂಡಿಸಿ ಹಾಗೂ ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಪ್ರೌಢಶಾಲೆ ಮಂಜೂರು ಮಾಡುವಂತೆ ಒತ್ತಾಯಿಸಿ ದಿನಾಂಕ 18/2/2026 ಅಮರಾಪುರ ಕ್ರಾಸ್ ಬಳಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಅಮರಾಪುರ ವಲಯ ಸಮಿತಿಯಿಂದ ಧರಣಿ ಸತ್ಯಾಗ್ರಹ ನಡೆಸಲಾಗಿದೆ. ಅಮರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 18 ಗ್ರಾಮಗಳ ಜನರಿಗೆ ಆರೋಗ್ಯ, ಶಿಕ್ಷಣ ಹಾಗೂ ಮೂಲಭೂತ ಸೌಲಭ್ಯಗಳ ಕೊರತೆ ಎದುರಾಗಿರುವ ಹಿನ್ನೆಲೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡಲಾಗಿದೆ. ಅಮರಾಪುರ ಹಾಗೂ ಕರಡಿಗುಡ್ಡ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 18 ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯ ಒದಗಿಸಲು ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಅಂತ ಆರೋಪಿಸಿದ್ರು. ಅಮರಾಪುರ ಕ್ರಾಸ್ ಹತ್ತಿರ ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ತಕ್ಷಣ ಸ್ಥಾಪಿಸಬೇಕು ಅಂತ ಒತ್ತಾಯಿಸಿದ್ರು. ಶೂಲದಗುಡ್ಡ, ಮಂಡಲಗುಡ್ಡ, ಗಾಜಲತಿನ್ನಿ, ಮುಖನಾಳ, ಪರಪುರ ಗ್ರಾಮಗಳ ಬಡ ಕುಟುಂಬಗಳಿಗೆ ಸರ್ಕಾರಿ ಮನೆ ಹಾಗೂ ನಿವೇಶನ ಹಕ್ಕುಪತ್ರವನ್ನ ನೀಡಿ ಮನೆ ನಿರ್ಮಿಸಿ ಕೊಡಬೇಕು ಅಂತ ಆಗ್ರಹಿಸಿದ್ರು. ಅಮರಾಪುರ ಕ್ರಾಸ್ನಲ್ಲಿ ಹೊಸ ಪ್ರೌಢಶಾಲೆ ಮಂಜೂರು ಮಾಡಬೇಕು ಎಂದಿದ್ದಾರೆ. ಅಮರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರನ್ನ ಭರ್ತಿ ಮಾಡಬೇಕು, ಶಾಲೆಗಳಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಒತ್ತಾಯಿಸಿದ್ರು. ಶೂಲದಗುಡ್ಡ, ಮಂಡಲಗುಡ್ಡ, ಗಾಜಲದಿನ್ನಿ, ಮುಕ್ಕಣ್ಣ, ಪರಪುರ ಗ್ರಾಮಗಳಿಗೆ ರಸ್ತೆ, ಚರಂಡಿ ಹಾಗೂ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಬೇಕು. ಮಂಡಲಗುಡ್ಡ ಗ್ರಾಮ ಮುಖ್ಯ ರಸ್ತೆಯಿಂದ ಪೂಜಾರಿ ಅವರವರ ಮನೆವರೆಗೆ ರಸ್ತೆ ಸುಧಾರಣೆ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಸುಲುದುಗುಡ್ಡ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಬೇಕು. ಕುಡಿಯುವ ನೀರು ಪೂರೈಸುವಲ್ಲಿ ವಿಫಲವಾಗಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಬೆಳೆ ಸಮೀಕ್ಷೆ ವೇಳೆ ಜಿಪಿಎಸ್ ತಾಂತ್ರಿಕ ಸಮಸ್ಯೆಗಳಿಂದ ಸರ್ವೆ ನಂಬರ್ ಗೊಂದಲ ಉಂಟಾಗುತ್ತಿರುವುದನ್ನು ಸರಿಪಡಿಸಬೇಕು ಅಂತ ಒತ್ತಾಯಿಸಿದ್ರು. ಗ್ರಾಮಗಳ ನಕ್ಷೆಯನ್ನ ಇರುವ ಬಂಡೆ ದಾರಿಗಳನ್ನ ರಸ್ತೆ ಸುಧಾರಣೆ ಮಾಡಬೇಕು ಅಂತ ಹೇಳಿದ್ರು. ಗ್ರಾಮದಲ್ಲಿ ತಕ್ಷಣ ಶುದ್ಧ ಕುಡಿಯುವ ನೀರು ಒದಗಿಸಬೇಕು. ನೀರಿನ ಸಮಸ್ಯೆ ಪರಿಹರಿಸದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪನೆ ಹೋರಾಟವನ್ನು ಕಳೆದ 2 ವರ್ಷಗಳಿಂದ ಸರ್ಕಾರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಬೇಕಂತ ಸರ್ಕಾರ ಬೇಸರ ಕೂಡ ಇನ್ನುವರೆಗಾದರೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪನೆ ಮಾಡಿದ ಅದಕ್ಕೋಸ್ಕರ ಹೋರಾಟ ಮತ್ತು ಅದೇ ರೀತಿಯಾಗಿ ಕುಡಿಯುವ ನೀರು ಮಂಡಲಗುಡ್ಡ ಕಳೆದ 15 ವರ್ಷಗಳಿಂದ ಮನೆ ಕಟ್ಟಿಕೊಂಡು ಇನ್ನುವರೆಗಾದರೂ ಅಕ್ಕಪಕ್ಕ ನೀಡಿರುವುದು ಅವರು ಮತ್ತು ಅದೇ ರೀತಿಯಾಗಿ ರೈತರ ಹೊಲಗಳಿಗೆ ಹೋಗೋದಕ್ಕೂ ದಾರಿ ಸರಿಯಾದ ದಾರಿ ಕೃಷಿ ಚಟುವಟಿಕೆ ಮಾಡೋದಕ್ಕೆ ಮಳೆಗಾಲದಲ್ಲಿ ದಾರಿಗಳು ಪೂರ್ತಿ ಎಲ್ಲ ಅಧಿಕಾರಿ ನಮ್ಮ ರೀತಿಯಲ್ಲಿ ಪಂಚಾಯತಿಯಲ್ಲಿ ಮಾಡ್ತಾರೆ. ಸಾಮಾನ್ಯತೆ ಎಲ್ಲಿದೆ ಈ ದಾರಿಗೆ ಅದನ್ನು ಮಾಡಿದ್ರೆ ಎಲ್ಲ ರೈತರಿಗೆ ಎಲ್ಲ ಹೊಲಗಳು ನಮಸ್ಕಾರ. ನನ್ನ ಹೆಸರು ದೇವಣ್ಣ ಅಂತೇಳಿ ದೇವದುರ್ಗ ತಾಲೂಕು ರಾಯಚೂರು ಡಿಸ್ಟಿಕ್ಕು ಅಮರಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿರುಗುಡು ಗ್ರಾಮದ ಸಿಪಿಎಂ ಪಾರ್ಟಿ ಸೆಕ್ರೆಟರಿ ಮಾತಾಡ್ತಾರೆ. ಇಲ್ಲಿ ಏನಾಗಿದೆಪ್ಪ ಅಂದ್ರೆ ನಾವು ಹೋರಾಟ ಮಾಡೋ ವಲಯ ಸಮಿತಿ ಕರ್ನಾಟಕ ಪ್ರಾಂತ ರೈತ ಸಂಘ ವಲಯ ಸಮಿತಿ ಅಮರಾಪುರ ಇದರಿಂದ ಹೋರಾಟ ನಡೆಸಿದ್ದೀವಿ. ಇದು ಉದ್ದೇಶ ಏನಂತಂದ್ರೆ ನಮ್ಮ ಸುಲುಗುಡ್ಡ ಗ್ರಾಮದಲ್ಲಿ ಅಲ್ಲಿ ನಮ್ಮ ಅಮರಾಪುರ ಪಂಚಾಯತಿಯಲ್ಲಿ ಹೊಲ ಹತ್ತಿ ಬೆಳೆಗಳು ಜಿಪಿಸ್ ಮಾಡ್ತಾ ಇದ್ದಾರೆ. ಜಿಪಿಸ್ ಮಾಡ್ಬೇಕಾದ್ರೆ ಅಲ್ಲಿ ಹೋದ್ರೆ ಅದು ಆ್ಯಪ್ ಓಪನ್ ಆಗ್ತದೆ. ಈ ಬೇರೆ ಕಡೆ ಕುಡದಲ್ಲಿ ಆ ಥರ ತೋರಿಸ್ತದೆ. ಈಗ ಅದನ್ನು ಸರಿ ಮಾಡ್ಬೇಕಂತೇಳಿ ನಾವು ತಹಸೀಲ್ದಾರ್ಗೆ ಮನೆ ಪತ್ರ ಕೊಟ್ಟಿದ್ದೀವಿ. ಆದ್ರೆ ಅವ್ರು ಆಯ್ತು ಕಳಿಸ್ವಿ, ಡಿ ಸಿ ಕಳಿಸ್ವಿ, ಅಲ್ಲಿ ಕಳಿಸ್ವಿ, ಬೇರೆ ನೆಪ ಹೇಳ್ತಾರೆ ಹೊರತಾಗಿ ಕಾರ್ಯರೂಪ ಆಗೋದು. ಈಗ ಅದು ಆಗ್ಬೇಕಂದ್ರೆ ನಾಳೆ ಅವರು ಹತ್ತಿ ನಾವು ಕಾಟನ್ ತಗೊಂಡ್ಗೆ ಇಲ್ಲಿಗೆ ಹೋದಾಗ ಅವ್ರೇನು ಹೇಳ್ತಾರೆ, ನಾವು ಹತ್ತಿ ಅಂತೇಳಿ ಇರ್ಬೇಕು ಪಾಣಿಲಿ ಅಂತ ಹೇಳ್ತಾರೆ. ಈಗ ಜಿಪಿಎಸ್ ಮಾಡಿದ್ರೆ ಹತ್ತಿ ಅಂತೇಳಿ ತಗೊಂಡ್ರೆ ಮಾತ್ರ ಅದು ಬರ್ತದೆ, ಇಲ್ಲಾಂದ್ರೆ ಅದು ಬರೋಂಗಿಲ್ಲ. ಹಂಗಾಗಿ ದೇಶದಲ್ಲಿ ನಮ್ಮ ಮಾರ್ಕೆಟಲ್ಲಿ ತೊಂದರೆ ಆಗ್ತೈತಿ. ಈ ಥರ ಆಗ್ಯದ. ಮತ್ತು ಸುಲುಗುಡ್ಡದಲ್ಲಿ ಕುಡಿಯೋ ನೀರಿನ ನಂತರ ಹೇಳ್ಬಾರ್ದು. ಪ್ರತಿ ವರ್ಷ ಹೇಳ್ತಿದ್ವಿ, ಪ್ರತಿ ವರ್ಷ ಹೋರಾಟ ಮಾಡಿದ್ವಿ. ಡಿ ಸಿ ಆಫೀಸ್ ಮುಂದೂ ಹೋರಾಟ ಮಾಡಿ ಬಂದ್ವಿ, ಡಿ ಸಿಗೂ ಮನೆ ಪತ್ರ ಕೊಟ್ವಿ, ಎಲ್ಲ ಮಾಡಿದ್ವಿ. ಆದ್ರೂ ಪ್ರತಿ ವರ್ಷ ನೀರಿನ ದೊಡ್ಡ ಸಮಸ್ಯೆ ಅದ. ನೀರಾವರಿ ಪ್ರದೇಶ ಬೋರ್ ಹಾಕ್ಸ್ತಾರ, ತಾತ್ಕಾಲಿಕ ಮಳೆ ಬಂದ್ರೆ ಮಾತ್ರ ನಡಿತೇವ, ಇಲ್ಲ ನಡೆಯಂಗಿಲ್ಲ. ಹಾಗಾಗಿ ಕ್ಯಾನಲ್ ಒಂದು ಹೇಳಿದ್ವಿ, ಸ್ಟೇಟ್ ಕ್ಯಾನಲ್ ಹಾಕ್ಸಿದ್ವಿ. ಅವ್ರು ಮ್ಯಾಲೇಜ್ ಮಾಡ್ಕೊಂತ ಹೇಳ್ತಾರೆ ಹೊರತಾಗಿ ಪ್ರಪೋಸಲ್ ಕಳಿಸಿ ಮತ್ತು ಇಲ್ಲಿ ನೀರು ಅಲ್ಲಿ ಹಾಕ್ಕೊಂತ ಹೇಳ್ತಾರೆ. ಅಮರಾಪುರ ಹಳಲೇಸಿ ಸುಲುಗುಡ್ಡಕ್ಕೆ ಕೆರೆಗೆ ಏತ ನೀರಾವರಿ ಮಾಡ್ಕೊಂತ ಹೇಳ್ತಾರೆ. ಅದನ್ನು ಪ್ರಪೋಸಲ್ ಕಳಿಸುವಂತಾರೆ. ಅದನ್ನು ಇನ್ನೂ ಇವರಿಗೆ ಅದನ್ನು ಸ್ಯಾಂಕ್ಷನ್ ಮಾಡಿಲ್ಲ, ಅದನ್ನು ಕಾರ್ಯರೂಪವಾಗಿಲ್ಲ ಅಂತೇಳಿ ನಾನು ಇದಿಷ್ಟು ಹೇಳ್ತೀವಿ. ಮತ್ತು ನಮ್ಮದು ಏನಂದ್ರೆ ಪ್ರತಿ ವರ್ಷ ಇದೇ ಆಗ್ತದ. ಸುಲುಗುಡ್ಡದಲ್ಲಿ ಮಾತ್ರ ನೀರಿನ ದೊಡ್ಡ ಸಮಸ್ಯೆ ಅದ. ಅದು ನೀರಿಂದ ಸರಿಪಡಿಸ್ಬೇಕು. ಇದು ಸರ್ಕಾರಕ್ಕೆ ಒತ್ತಾಯಿಸ್ತೀವಿ ನಾವು. ನಮ್ಮ ಹೆಸರು ದೇವಣ್ಣ ಅಂತ ಹೇಳಿ KPRS ಕರ್ನಾಟಕ ಪ್ರಾಂತ ರೈತ ಸಂಘ ವಲಯ ಸಮಿತಿ ಅಮರಾಪುರದಿಂದ ಏನು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು 18 ಹಳ್ಳಿಗಳಲ್ಲಿ
ಗರ್ಭಿಣಿಯರು, ಬಾಣತಿಯರು, ವಯಸ್ಸಾದಂಥ ಯಜಮಾನರು ಎಲ್ಲರೂ ಕೂಡ ನಾವು ಪ್ರಾಥಮಿಕವಾಗಿ ಆರೋಗ್ಯ ಕೇಂದ್ರ ಸಮುದಾಯ ಕೇಂದ್ರ ಜನರಿಗೆ ಹೋಗಬೇಕಾಗ್ತದೆ. ಇರ್ತಕ್ಕಂಥ ಮಹಿಳೆಯರಿಗಾಗಲಿ ವಯಸ್ಸಾದಂಥವರಿಗೆ ಇಲ್ಲಿ ಪ್ರಾಥಮಿಕವಾಗಿ ಇಲ್ಲಿ ಅಮರಾಪುರ ಬ್ರಾಂಚ್ನಲ್ಲಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು. ಇದರಿಂದ ಎಲ್ಲ ಸಾರ್ವಜನಿಕ 18 ಹಳ್ಳಿಗಳಲ್ಲಿ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತದೆ. ಹಾಗಾಗಿ ಮೊದಲು ಈ ಪ್ರಪೋಸಲ್ ಕೂಡ ಕಳಿಸಿದ್ದಾರೆ. ಈ ಹಿಂದೆ ಸರ್ಕಾರಿ ಕೂಡ ಇದೆ. ಎಲ್ಲ ರೀತಿಯಿಂದ ಸೆಂಟ್ರಲ್ ಕೇಂದ್ರಗಳಿಂದ ಪ್ರಾಥಮಿಕವಾಗಿ ಆರೋಗ್ಯ ಕೇಂದ್ರ ಸ್ಥಾಪನೆ ಮಾಡಬೇಕಂತ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ನಾವು ಒತ್ತಾಯವನ್ನು ಮಾಡುತ್ತೇವೆ. ಹಾಗಾಗಿ ಮತ್ತು ಹಳ್ಳಿಗಳಲ್ಲಿ ತುಂಬ ವರ್ಷಗಳಿಂದ ಹಳೆ ಟ್ರಾನ್ಸ್ಫಾರ್ಮರ್ ಇದ್ದು ಈಗ ಕೂಡ ವಿದ್ಯುತ್ ಸರಿಯಾಗಿ ಪವರ್ ಜನರೇಟ್ ಆಗ್ತಾ ಇಲ್ಲ. ಹಾಗಾಗಿ ಅದನ್ನು ಹೆಚ್ಚುವರಿಯಾಗಿ ಟ್ರಾನ್ಸ್ಫಾರ್ಮರನ್ನು ಹೆಚ್ಚಿಗೆ ಇರ್ತಕ್ಕಂಥದ್ದನ್ನು ಅಳವಡಿಸಬೇಕು. ಮನೆಗಳಲ್ಲಿ ಮೇಲೆ ವಿದ್ಯುತ್ ತಂತಿಗಳು ಕೂಡ ತುಂಬ ಸಮಸ್ಯೆ ಆಗ್ತಾ ಇದೆ. ಮನೆಗಳ ಮೇಲ್ಗಡೆ ಮಕ್ಕಳಿಗೆಲ್ಲ ತಲುಪುವಂಥ ಪರಿಸ್ಥಿತಿ ಲೈನ್ಗಳಿದ್ದರೂ ಸಾಕಷ್ಟು ಮನವಿ ಮಾಡಿದ್ದೇವೆ KB ಅಧಿಕಾರಿಗಳಿಗೆ. ಇನ್ನಾದರೂ ಕೂಡ ಅದು ಸರಿಪಡಿಸಲಿ ವಿಫಲರಾಗಿದ್ದಾರೆ. ಅವ್ರ ವಿರುದ್ಧ ಕ್ರಮ ಕೈಗೊಂಡು ತಕ್ಷಣ ಆ ವಿದ್ಯುತ್ ಲೈನ್ಗಳನ್ನು ಸರಿಪಡಿಸಬೇಕಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡುತ್ತೇವೆ. ಮನೆಗಳು ಮೊದಲೇ ಕೊಟ್ಟಿವೆ ಸರಿಯಾಗ್ಯಾವ, ಒಬ್ಬರಿಗೆ ಮನೆ ಅವ ಒಬ್ಬರಿಗೆಲ್ಲ ಬಡವರಿಗೆ ಕೇವಲಿದೆ. ಹಿಂಗೆಲ್ಲ ಒಟ್ಟಕ್ಕೆ ಸಮಸ್ಯೆ ಎಲ್ಲ ನಮ್ಗೆ ನಿರ್ಣಯ ಕೊಡ್ಬೇಕು, ಮನೆ ಆಸ್ಪತ್ರೆ ಮಾಡಿ ಕೊಡ್ಬೇಕು ನಮ್ಗೆ. ಅಷ್ಟುವರೆಗೆ ನಾವು ಎದ್ದೇಳೋದಿಲ್ಲ, ಕುಂತ್ರೆ ಇಲ್ಲೇ ಕೂಗುತ್ತೀವಿ. ನಮ್ದು ಯಾರನ್ನ ಒಳಗನ ಹಾಕಲಿ ಒಳಗನ ದೊಬ್ಬಲಾಕಲಿ. ನಾವು ಮನೆಗೆ ಹೋಗಿ ನೀರು ಬಿಡೋದಿಲ್ಲ, ಮೋಟ್ರ್ ಹಚ್ತಾರ. ನಮ್ಮ ನೀರಿಗೆ ಭಾಳ ತೊಂದರೆ ಅದ. ಮೊನ್ನೆ ಭೇಟಿಯಾಗಿವಿ, ಅವ್ರು ಏನು ಬರ್ತೀವಿ ಅಂತಾರ, ಊರಕ್ಕೊಬ್ಬರು ಬಂದಿಲ್ಲ. ನಮ್ಗೆ ಇನ್ನೂ ಒಂದು 20 ದಿನದಾಗ ನೀರು ಮಾಡಬೇಕು. ಈಗ ಬೀಜ ಇಟ್ಟಿರೋದ್ರೆ ಮಧ್ಯ ಹೊಲಗಳಾಗ ಅವರು ಬಿಡೋದಿಲ್ಲ. ನಮ್ಗೆ ನೀರು ತೊಂದರೆ ಆದ್ರೆ ನೀರಿನ ಯೋಜನೆ ಮಾಡ್ಬೇಕು. ನಾವು ಬರ್ತೀವಿ ಅಂದ್ರೂ ಊರಾಗ ಯಾರು ಬಂದಿಲ್ಲ. ಅವರು ನೀರು ಬರ್ತೀನಿ ಅಂತಂದ್ರೆ ಬಂದಿದ್ರಿ. ನಮ್ಗೆ ನೀರಿನ ವ್ಯವಸ್ಥೆ ಮಾಡ್ಬೇಕು. ನಾವು ನೀರಿನ ಭಾಳ ತೊಂದರೆ ಅದು. ದಿನದ ಕಾಲ ಮಂದಿಗೆ ಹೋಗ್ತೀವಿ ನಾವು ಬೇಸಿಗೆ ಎಟ್ಟತ್ತಿದ್ರೆ ನನ್ಗೆ ಇನ್ನೊಂದು 15 ದಿನದಾಗ ನಮ್ಗೆ ನೀರು ಬೇಕು. ನೀರಿಲ್ಲ. ಈಗ 7-8 ವರ್ಷ ಆಯ್ತ್ರಿ ನಾವು ಮಂದಿ ಕೈಲಿ ಬೇಯಿಸ್ಕೊತ ಒಬ್ರು ಬಿಡೋದಿಲ್ಲ. ನೀರಿಂದು ಭಾಳ ತೊಂದರೆ ಆಗ್ಯದ. ನಮ್ಗೆ ನೀರು ಬೇಕು. ಇನ್ನು 15 ದಿನದಾಗ ವ್ಯವಸ್ಥೆ ನೀರಿನ ಮಾಡ್ಬೇಕು ನಮ್ಗೆ. ನಮ್ಗೆ ಲೈಟ್ ಇಲ್ಲ. ಲಾಸ್ಟ್ನ ಮನಿ ಬರೀ ಹಾವು ಹುಳ ಸುತ್ತ ಜಾಲಿ. ನಮಗೆ ಜಾಗ ಕೊಟ್ಟಿಲ್ಲ. ಹತ್ತಿ ಮಾದವ್ರು ನಾವು ಎಲ್ಲ ಜಾಗ ತಗೊಂಡಿವಿ, ಮನೆ ಕಡಿಸ್ಕೊಂಡಿ. ಅಲ್ಲಿ ಅಂತ ಏನು ಮನೆಗಳಿಲ್ಲ. ನಮಗೆ ಕತ್ಲಾಗ್ಯದ ಮನಿ. ಲೈಟ್ ಇಲ್ಲ, ನೀರಿಲ್ಲ. ನಾವು ಬಡವ್ರು ಏನು ಮಾಡ್ಬೇಕ್ರಿ? ಇಂಥ ಪರಿಸ್ಥಿತಿ ಬಂದ್ರೆ ಜಾಲಿ, ಸುತ್ತ ಜಾಲಿ, ಬಿಪ್ಪಿ ಏಲಗರಿ. ನಾವು ಎಲ್ಲಿಗೆ ಹೋಗ್ಬೇಕು? ಏನು ಹೆಣ್ಣು ಕೂಡ ಸಾಯೋದು ಅಷ್ಟೇ ಆದ ನಮ್ಮ ಪರಿಸ್ಥಿತಿ. ಗೌರ್ಮೆಂಟ್ ಯಾಕೆ ಮಾಡ್ಯದ ಸಹಾಯ? ನಮಗೆ ಮಾಡಬೇಕಿಲ್ಲ ಇಂಥ ಪರಿ. ನಮ್ಗೆ ನೀರು ದೇವಸ್ಥಾನ ಮಾಡಬೇಕು. ಇನ್ನು 15 ದಿನದಾಗ 8 ದಿನದಾಗ ಆಯ್ತು. ಬೀಜ ಊರಿದ್ರೆ ಅಂದ್ರೆ ಕರೆಂಟಿಂದೂ ಇಲ್ಲ. ಕರೆಂಟಿಂದ ಮಾಡಬೇಕು. ಫಿಲ್ಟರ್ ನೀರಿಲ್ಲ, ಏನಿಲ್ಲ. ಇನ್ನು ಪ್ರಮುಖ ಬೇಡಿಕೆಗಳನ್ನು ನೋಡುವುದಾದ್ರೆ ಅಮರಾಪುರ ಕ್ರಾಸ್ ಹತ್ತಿರ ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪನೆ ಮಾಡಬೇಕು. ಹೊಸ ಪ್ರೌಢಶಾಲೆ ಮಂಜೂರು ಮಾಡಬೇಕು. 18 ಗ್ರಾಮಗಳಿಗೆ ರಸ್ತೆ, ಚರಂಡಿ, ವಿದ್ಯುತ್, ಕುಡಿಯುವ ನೀರಿನ ಸೌಲಭ್ಯ, ಬಡ ಕುಟುಂಬಗಳಿಗೆ ಮನೆ ಹಾಗೂ ನಿವೇಶನ ಹಕ್ಕುಪತ್ರ, ಅಪಾಯಕರ ವಿದ್ಯುತ್ ತಂತಿಗಳನ್ನು ಸ್ಥಳಾಂತರ,
ಬೆಳೆ ಸಮೀಕ್ಷೆಯ ಜಿಪಿಎಸ್ ತಾಂತ್ರಿಕ ದೋಷ ಸರಿಪಡಿಕೆ, ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ. ಈ ಧರಣಿ ಸತ್ಯಾಗ್ರಹದಲ್ಲಿ ಜಿಲ್ಲಾ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಕಾರ್ಯದರ್ಶಿಗಳು ಆದ ನರಸಣ್ಣ ನಾಯಕ, ರೈತ ಸಂಘ ಕಾರ್ಮಿಕ ಮುಖಂಡರು ಆದ ಶಬ್ಬೀರ್ ಜಾಲಹಳ್ಳಿ, ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಮಕತಂ ಪರಾಶಿ, ಡಿವೈಎಫ್ಐ ಅಧ್ಯಕ್ಷರು ಆದ ರಿಯಾಜ್ ಆರತಿ, ಎಸ್ಎಫ್ಐ ಮುಖಂಡರು ಆದ ಮಹಾಲಿಂಗ ದೊಡ್ಡಮನಿ, ಮೌರೀಶ್ ರಾಜು ನಾಯಕ ಸೇರಿ ಹಲವು ಮುಖಂಡರು, ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಅಮರಾಪುರ ವಲಯದ ಅಧ್ಯಕ್ಷರು ಆದ ಹನುಮಂತ ಮಂಡಲಗುಡ್ಡ ಮತ್ತು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಅಮರಾಪುರ ವಲಯದ ಕಾರ್ಯದರ್ಶಿಗಳು ಆದ ದೇವಣ್ಣ ಸುಲುದ್ಗೋಡ್ ಹಾಗೂ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಅಮರಾಪುರ ವಲಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು, ಅಮರಾಪುರ ಗ್ರಾಮದ ಸಾರ್ವಜನಿಕರು ಹಾಗೂ ಮಹಿಳೆಯರು ಭಾಗವಹಿಸಿದ್ರು. ಕಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, TV20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.